ಮೋದಿ ಕೂಡ ಟ್ವೀಟ್ ಮಾಡಿದ್ದಾರೆ. ಜನರೇ ಸರ್ವಶ್ರೇಷ್ಠ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಈ ಒಂದು ಗೆಲುವಿನ ನಂತರ ಅಭಿವೃದ್ಧಿ ಗೆಲ್ಲುತ್ತೆ, ಉತ್ತಮ ಆಡಳಿತ ಗೆಲ್ಲುತ್ತೆ ಅನ್ನೋ ಮಾತನ್ನ ಪ್ರಧಾನಿ ಮೋದಿ ತಮ್ಮ ಟ್ವೀಟ್ ಅಲ್ಲಿ ಹೇಳಿದ್ದಾರೆ. ಬಿಜೆಪಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಜನರಿಗೆ ಧನ್ಯವಾದ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಟ್ವೀಟ್ ಮಾಡಿ ದೆಹಲಿ ಜನರಿಗೆ ಮೋದಿ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ರಾತ್ರಿ 7 ಗಂಟೆಗೆ ಇವತ್ತು ಬಿಜೆಪಿ ಕಚೇರಿ, ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಇದೆ. ಪ್ರಧಾನಿ ಮೋದಿ ಕೂಡ ಆ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ. ನೀವು ಆ ಟ್ವೀಟ್ ಅನ್ನು ನೋಡ್ತಾ ಇದ್ದೀರಾ. ಜನಶಕ್ತಿ ಇಸ್ ಪ್ಯಾರಮೌಂಟ್ ಅಂತ ಹೇಳಿದ್ದಾರೆ. ಡೆವಲಪ್ಮೆಂಟ್ ವಿನ್ಸ್, ಗುಡ್ ಗವರ್ನೆನ್ಸ್ ಟ್ರಯಮ್ಸ್ ಅಂತ. ಒಳ್ಳೆ ಆಡಳಿತ ಹಾಗೆ ಪ್ರಗತಿ, ಅಭಿವೃದ್ಧಿ ಇದು ಗೆಲುವನ್ನು ತಂದುಕೊಡುತ್ತೆ. ಜೊತೆಗೆ ಎಲ್ಲ ಈ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೂ ದೆಹಲಿಯಲ್ಲಿ ಏನಿದ್ದಾರೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಇವರೆಲ್ಲರಿಗೂ ಕೂಡ ಒಂದು ಹಿಸ್ಟಾರಿಕ್ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ ಬಿಜೆಪಿಗೆ. ನಮಗೆ ನಿಜವಾಗ್ಲೂ ತುಂಬ ಸಂತಸ ಆಗಿದೆ, ಧನ್ಯತಾ ಭಾವ ಇದೆ. ಸೊ ಇಟ್ಸ್ ಅವರ್ ಗ್ಯಾರಂಟಿ ದಟ್ ವಿಲ್ ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಇನ್ ಡೆವಲಪಿಂಗ್ ಡೆಲ್ಲಿ. ಇದು ನಮ್ಮ ಗ್ಯಾರಂಟಿ. ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ಪೆಂಡಿಂಗ್ ಉಳಿಯೋದಿಲ್ಲ. ಬಿಜೆಪಿ ಎಲ್ಲವನ್ನು ಕೂಡ ಸಾಧಿಸುತ್ತೆ ಅಥವಾ ಮಾಡಿ ತೋರಿಸುತ್ತೆ ಅಂತ. ಇನ್ನು ಮೋದಿ ಎಲ್ಲರ ಹೃದಯದಲ್ಲಿದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ನಂತರ ಅಮಿತ್ ಶಾ ಅವರ ಮೊದಲ ಟ್ವೀಟ್ ಇದು. ಮೋದಿ ಅವರು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ. ದೆಹಲಿ ಜನತೆ ಆಮ್ ಆದ್ಮಿ ಪಕ್ಷವನ್ನ ತಿರಸ್ಕರಿಸಿದೆ. ದೆಹಲಿಯಲ್ಲಿ ಇನ್ನು ಮುಂದೆ ಬಿಜೆಪಿ ಯುಗ ಆರಂಭವಾಗಲಿದೆ ಅಂತ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ ಗೆಲುವಿನ ನಂತರ. ದೆಹಲಿಯ ಮಹಾಜನತೆ ಶೀಶ್ ಮಹಲ್ ಧ್ವಂಸ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಪತ್ತನ್ನ ತಡೆದಿದ್ದಾರೆ ಅಂತ. ದೆಹಲಿಯಲ್ಲಿ ಬಿಜೆಪಿ ಗೆಲುವು ಹೊಸ ಆರಂಭಕ್ಕೆ ಸಾಕ್ಷಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ದಿಲ್ಲಿ ಕೆ ದಿಲ್ ಮೇ ಮೋದಿ ಅಂತ ಹೇಳಿದ್ದಾರೆ ಅವರು. ದಿಲ್ಲಿ ಜನರ ಏನು